ಇಬ್ರು ಗಂಡು ಮಕ್ಳು ಇದಾರೆ. ಯತ್ನಾಳ್ ಬಸನಗೌಡದ ಬಸನಗೌಡಗೆ 2 ಗಂಡಸ್ ಮಕ್ಳು ಅದಾರ. ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನ್ಯಾಗ ಸೊಸಿ ಆಗ್ಲಿಕ್ಕೆ, ಅಂತವ್ರ ಜೊತೆ ಅವ್ರ ಮದುವೆ ಮಾಡಿದ್ರೆ ಅವರಿಗೆ ನಾವು 1 ಕೋಟಿ ರೂಪಾಯಿ ಕೊಡಾಕ ಬಸವಗೌಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ. ಪ್ರೆಸೆಂಟ್ ಮಾಡೋ ಕಾರಣ ಏನಪ್ಪ ಅಂದ್ರೆ ಬಸನಗೌಡರು ಮತ್ತು ಖಾದ್ರಿ ವಕೀಲರ ನಡುವ ಒಂದು ಏನೋ ಅವರು ಹಿಂದೂ ಮುಸ್ಲಿಮ ಹಿಂದೂ ಅಂತೇಳಿ ಅವ್ರು ಏನೇನೋ ಅಲ್ಲಿ ಬಿಜಾಪುರ ಸಿಟ್ಟುಗಳು ನಡೆದದ. ಮತ್ತು ಬಸನಗೌಡರು ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಮುಸ್ಲಿಂ ಹುಡುಗಿಗೆ ಮದುವೆ ಆದ್ರೆ ನಾ 5 ಲಕ್ಷ ಕೊಡ್ತೀನಿ ಅಂತೇಳಿ ಬಸನಗೌಡರು ಹೇಳ್ತಾರೆ. ಅದು ಪೈಲ ಬಸನಗೌಡರು ಭಾಳ ದೊಡ್ಡ ತಪ್ಪ. ಎರಡನೇದು ಖಾದ್ರಿ ವಕೀಲ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲ ದಲಿತ ಹೆಣ್ಮಕ್ಳಿಗೆ ಮತ್ತು ಯಾವುದೇ ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರೆ ನಾವು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಹೇಳ್ತಾರೆ. ಅದು ಈಗ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಖಾದ್ರಿ ವಕೀಲ್ ಅವ್ರು ಏನು ಮಾತಾಡ್ಯಾರ ಅದು ನೋಡಿ. ಬಸನಗೌಡಗೆ 2 ಗಂಡಸ್ ಮಕ್ಳು ಅದಾರ. ಅವರಿಗೆ ಯಾವ್ದಾದ್ರು ಒಬ್ಬ ದಲಿತ ಹೆಣ್ಮಕ್ಳಿಗೆ ಅಥವಾ ಯಾವ್ದಾದ್ರು ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನ್ಯಾಗ ಸೊಸಿ ಆಗ್ಲಿಕ್ಕೆ, ಅಂತವ್ರ ಜೊತೆ ಅವ್ರ ಮದುವೆ ಮಾಡಿದ್ರೆ ಅವರಿಗೆ ನಾವು 1 ಕೋಟಿ ರೂಪಾಯಿ ಕೊಡಾಕ ಬಸವಗೌಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ. ನೋಡ್ರಿ, ಇದು ಇವರು 1 ಕೋಟಿ ರೂಪಾಯಿ ದಲಿತ ಹೆಣ್ಮಕ್ಳು ಮತ್ತು ಬ್ಯಾಕ್ವರ್ಡ್ ಹೆಣ್ಮಕ್ಳಿಗೆ ಮದುವೆ ಆದ್ರೆ ಬಸವನಗೌಡರ ಮನೆಗೆ ಸೊಸಿ ಆದ್ರೆ 1 ಕೋಟಿ ರೂಪಾಯಿ ಕೊಡ್ತಾರಂತ ಖಾದರ್ ವಕೀಲವ್ರ ಹತ್ರ. ನಾ ಖಾದರ್ ವಕೀಲರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹೊಳ್ಳಿ ಪ್ರೆಸ್ ಮೀಟ್ ಮಾಡಿ ದಲಿತ ಮತ್ತು ಬ್ಯಾಕ್ವರ್ಡ್ ಅವ್ರಿಗೆ ನೀವು ಮಾತಾಡಿರಿ. ನೀವು ಹಿಂದೂ ಮುಸ್ಲಿಮ ನಿಮ್ಮದಲ್ಲಿ ಬಿಜಾಪುರ ಏನು ನಡೆದೋ ನಿಂಬಲ್ಲಿ ಇಟ್ಕೋರಿ. ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯವರು. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಯಾವಾಗೂ ಉನ್ನತ ಸ್ಥಾನ ಕೊಟ್ಟವರು. ದಯವಿಟ್ಟು ಈ ಖಾದ್ರಿ ವಕೀಲರು ನಾನು ಕೈ ಮುಗಿದು ವಿನಂತಿ ಅದ, ಹೊಳ್ಳಿ ಪ್ರೆಸ್ ಮೀಟ್ ಮಾಡಿ ದಲಿತರಿಗೆ ಯಾವುದೇ ಸಮಾಜ ಇರಲಿ, ದಲಿತರಿಗೂ ಅಂದಾರ ಮತ್ತು ಅವ್ರು ಮುಸ್ಲಿಮ್ಗೆ ಹತ್ತಾರ, ಅವ್ರು ಹಿಂದೂ ಹತ್ತಾರ. ಹೆಣ್ಮಕ್ಳಿಗೆ ಗೌರವ ಕೊಡೋ ಕೆಲಸ ನಾವು ಮಾಡಬೇಕು. ನಮ್ಮ ಭಾರತದ ಸಂವಿಧಾನದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟೋದು ನಮ್ಮ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ. ನಾವು ಆ ಸಿದ್ಧಾಂತ ಮೇಲೆ ನಡೆಯೋರು. ಖಾದ್ರಿ ವಕೀಲವ್ರು ನಾನು ಏನು ಹೇಳ್ತೀನಪ್ಪ ಅಂದ್ರೆ, ಪ್ರೆಸ್ ಮೀಟ್ ಮಾಡಿ ದಲಿತ ಮಹಿಳಾ ಮತ್ತು ಬ್ಯಾಕ್ವರ್ಡ್ ಮಹಿಳೆಗ ಏನವ್ರು ಅಂದಾರ ಅದು ನಮ್ಮ ಹೆಣ್ಮಕ್ಳು ರೋಡ್ ಮೇಲೆ ಬಿದ್ದಿಲ್ಲ. ನೀವು ಅವ್ರು ಬಸನಗೌಡರು ಗುದ್ದಾಡ್ರಿ. ಅದೇನು ದಲಿತರು ಮತ್ತು ಬ್ಯಾಕ್ವರ್ಡ್ ಅಂದ್ರೆ ತತ್ಕಾಲವಾಗಿ ನಾವು ಅವರು ಖಾದ್ರಿ ವಕೀಲರು ಕ್ಷಮೆ ಕೇಳ್ಬೇಕಂತೇಳಿ ನಿಮ್ಮ ಮೀಡಿಯಾದ ಮುಖಾಂತರ ನಾ ಹೇಳಕ್ಕೆ ಬಯಸ್ತೀನಿ.